ಬೈ ಎಲೆಕ್ಷನ್ ಆಗಿದೆ. ಅದರ ಮತ ಎಣಿಕೆ ಕಾರ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗುತ್ತೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ರಾಮನಗರದಲ್ಲಿ. ಮತ ಎಣಿಕೆ ಕಾರ್ಯ ಆರಂಭ ಆಗುವುದಕ್ಕೆ ಕೆಲವೇ ಕ್ಷಣಗಳು ಬಾಕಿ. ಎಲ್ಲರ ಚಿತ್ತ ಸ್ಟ್ರಾಂಗ್ ರೂಮ್ ನತ್ತ. ಕೆಲವೇ ಕ್ಷಣಗಳು ನೋಡಿ, ಜಿಲ್ಲಾಧಿಕಾರಿ ಕೂಡ ಆಗಮಿಸಿದ್ದಾರೆ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಎಲ್ಲ ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಬೇಕು. ಆ ಪ್ರೋಸೆಸ್ ಈಗ ಕಂಪ್ಲೀಟ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ರಾಮನಗರದ ದೃಶ್ಯ ನೋಡ್ತಾ ಇದ್ದೀವಿ. ಚನ್ನಪಟ್ಟಣ ಬೊಂಬೆ ಆಡಿಸೋರು ಯಾರು ಅಂತ ಇಷ್ಟು ದಿನ ನಾವು ಕೇಳ್ತಾ ಇದ್ವಿ. ಆಲ್ರೆಡಿ ಮತದಾರ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ ಯಾರನ್ನ ಆಡಿಸ್ಬೇಕು ಅಂತ. ಸಿಪಿ ಯೋಗೇಶ್ವರ, ನಿಖಿಲ್ ಕುಮಾರಸ್ವಾಮಿಯ ಅವರ ಭವಿಷ್ಯ ಇದೇ ಸ್ಟ್ರಾಂಗ್ ರೂಮ್ ನಲ್ಲಿ ಭದ್ರವಾಗಿದೆ. ಅದೇ ಸ್ಟ್ರಾಂಗ್ ರೂಮ್ ಬಾಗಿಲು ಓಪನ್ ಆಗ್ತಾ ಇರುವಂತಹ ದೃಶ್ಯ ತಾವು ಗಮನಿಸ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ಲೈವ್ ದೃಶ್ಯಗಳನ್ನ ರಿಪಬ್ಲಿಕರ್ಣ ನಿಮ್ಮ ಮುಂದೆ ಇಡ್ತಾ ಇದೆ. ಅತಿ ದೊಡ್ಡ ತಂಡ ರಿಪಬ್ಲಿಕರ್ಣ ಎಲ್ಲ ಕಡೆ ಕೂಡ ಕ್ಷಣದ ಮಾಹಿತಿ ಕೊಡೋದಕ್ಕೆ ಸ್ಟ್ರಾಂಗ್ ರೂಮ್ ಹತ್ರ ಒಬ್ರು, ಹೊರಗಡೆ ಒಬ್ರು, ಕ್ಷೇತ್ರದಲ್ಲಿ ಒಬ್ರು, ಎಲ್ಲ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ತನಕ ತಲುಪಿಸುವ ಕೆಲಸವನ್ನ ರಿಪಬ್ಲಿಕರ್ಣ ಮಾಡ್ತಾ ಇದೆ. ಅದೇ ರೀತಿ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯ. ಜಿಲ್ಲಾಧಿಕಾರಿಗಳ ಆಗಮನದ ಮುನ್ನವೇ ನಮ್ಮ ಪ್ರತಿನಿಧಿಗಳು ಸ್ಪಾಟ್ ಅಲ್ಲಿ ಇದ್ರು. ಹೇಗ್ ನಡೆಯುತ್ತಾ ಪ್ರೋಸೆಸ್ ತೋರಿಸೋಣ ಅಂತ. ಈಗ ನೋಡಿ ಓಪನ್ ಆಗ್ತಾ ಇದೆ. ಜಿಲ್ಲಾಧಿಕಾರಿಗಳು ಬಂದ್ರು, ಪೊಲೀಸರ ಭದ್ರತೆಯಲ್ಲಿ ಓಪನ್ ಆಗ್ತಾ ಇರುವಂತಹ ದೃಶ್ಯ. ಅಭ್ಯರ್ಥಿಗಳು ಒಳಗಡೆ ಹೋಗ್ಬೇಕಂತ ಅಂದ್ರೂ ಕೂಡ ಪಾಸ್ ಹೊಂದಿರಬೇಕು. ನಾವು ಗಮನಿಸ್ತಾ ಇದ್ವಿ ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಅವರು ಪಾಸ್ ಮರೆತು ಬಂದ್ರು ಅಂತ ಪೊಲೀಸ್ ಸಿಬ್ಬಂದಿ ಅಲೌ ಮಾಡಲಿಲ್ಲ. ಮುಖ ಪರಿಚಯ ಅಭ್ಯರ್ಥಿ ನೀವೆಷ್ಟೇ ಸ್ಟಾರ್ಗಿರಿ ಇಟ್ಕೊಂಡಿದ್ರು ಕೂಡ ನಿಯಮನೇ. ಆ ನಿಯಮ ನೀವು ಪಾಲನೆ ಮಾಡಲೇಬೇಕು. ಹಾಗಾಗಿ ನೀವು ವಾಗ್ವಾದ ಮಾಡಕ್ಕಾಗಲ್ಲ, ಆವಾಜ್ ಹಾಕಕ್ಕಾಗಲ್ಲ. ಆ ಪ್ರೋಸೆಸ್ ಪ್ರಕಾರ ಪಾಸ್ ತೋರಿಸ್ಬೇಕು, ಒಳಗಡೆ ಹೋಗ್ಬೇಕು. ಆ ರೀತಿಯ ನಿಯಮ. ಅದರಂತೆ ಈಗ ಎಲ್ಲ ನಿಯಮಗಳು ಕೂಡ ಪಾಲನೆ ಆಗ್ತಾ ಇದೆ. ಸ್ಟ್ರಾಂಗ್ ರೂಮ್ ಓಪನ್ ಆಗ್ತಾ ಇರುವಂತಹ ದೃಶ್ಯ. ಈಗ ಆ ಸ್ಟ್ರಾಂಗ್ ರೂಮ್ ಒಳಗಡೆ ಮತ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಅಭ್ಯರ್ಥಿಗಳ ಭವಿಷ್ಯ. ಅದು ರಿವೀಲ್ ಆಗುವುದಕ್ಕೆ ಕೆಲವೇ ಕ್ಷಣ ಬಾಕಿ. ಮೋಸ್ಟ್ಲಿ ರಾಜ್ಯದ ಜನ ಈ ಮಿನಿ ದಂಗಲ್ ಬಹುತೇಕ ಕ್ಷೇತ್ರಗಳಲ್ಲಿ ಉಪಚುನಾವಣೆ ಆದ್ರೂ ಕೂಡ ಇಷ್ಟರ ಮಟ್ಟಿಗೆ ಕ್ಯೂರಿಯಾಸಿಟಿ ಇರಲ್ಲ. ಬಟ್ ಈ ಬಾರಿ 3 ಕ್ಷೇತ್ರಗಳು ಕೂಡ ದೊಡ್ಡ ಮಟ್ಟದ ಕುತೂಹಲವನ್ನ ಕೆರಳಿಸಿದೆ. ಮತದಾರರಲ್ಲಿ ತುದಿಗಾಲಲ್ಲಿ ನಿಂತು ನೋಡ್ತಾ ಇದ್ದಾರೆ ಏನಾಗಬಹುದು 3 ಕ್ಷೇತ್ರಗಳ ಭವಿಷ್ಯ ಅಂತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶ ಸಿಕ್ಕರೂ ಕೂಡ ಜನರಿಗಿನ್ನೂ ಕೂಡ ಅಂದಾಜು ಮಾಡಕ್ಕಾಗ್ತಾ ಇಲ್ಲ ಚನ್ನಪಟ್ಟಣದ ಭವಿಷ್ಯ ಏನು ಅಂತ. ಎಷ್ಟೆಲ್ಲ ಹೈ ಡ್ರಾಮಾಗಳಿಗೆ ಸಾಕ್ಷಿ ಆಗೋಯಿತು 3 ಉಪಚುನಾವಣೆಯ ಕದನಗಳು. ನೋಡಿ, ಡಿಸಿ ಸಮ್ಮುಖದಲ್ಲೇ ಈಗ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ವಿಜಯ ಮಹಂತೇಶ್ ಜಿಲ್ಲಾಧಿಕಾರಿ ಆಗಮಿಸಿದ್ದಾರೆ. ಅವರ ಸಮ್ಮುಖದಲ್ಲೇ ಇಂಜಿನಿಯರಿಂಗ್ ಕಾಲೇಜಲ್ಲಿ ಇರುವಂತಹ ಸ್ಟ್ರಾಂಗ್ ರೂಮ್ ಅನ್ನ ಓಪನ್ ಮಾಡಿದ್ದಾರೆ. ಹಾವೇರಿಯಲ್ಲೂ ಕೂಡ ಸ್ಟ್ರಾಂಗ್ ರೂಮ್ ಓಪನ್ ಆಗಿದೆ. ಶಿಗ್ಗಾವಿಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳ ಭವಿಷ್ಯ ಭದ್ರವಾದಂತಹ ಸ್ಟ್ರಾಂಗ್ ರೂಮ್ ಈಗ ಓಪನ್ ಆಗಿದೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ. ಅದರ ನೇರ ದೃಶ್ಯಗಳನ್ನ ರಿಪಬ್ಲಿಕರ್ಣ ನಿಮ್ಮ ಮುಂದೆ ಇಡ್ತಾ ಇದೆ. ಆಗ್ಲೇ ನಾವು ಗಮನಿಸ್ತಾ ಇದ್ವಿ ಸ್ಟ್ರಾಂಗ್ ರೂಮ್ ನ ದೃಶ್ಯಗಳು ಓಪನ್ ಆಗ್ತಾ ಇರೋದು. ಮತ್ತೊಂದು ಕಡೆ ಭರತ್ ಬೊಮ್ಮಾಯಿ ಅವರು ಓಡೋಡ್ ಬಂದ್ರು, ಪಾಸ್ ಇಲ್ಲ ಅಂತ ಅವ್ರನ್ನ ವಾಪಸ್ ಕಳಿಸಿದ್ದನ್ನ ಗಮನಿಸಿದ್ವಿ. ಅವರ ರಿಯಾಕ್ಷನ್ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಆಯ್ತು. ಬಟ್ ಅವರು ಎಲ್ಲ ಆಗ್ಲಿ ತಡೀರಿ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ರು. ಸಹಜವಾಗಿ ಒಂದು ಟೆನ್ಷನ್ ಇರುತ್ತೆ ಏನಾಗಬಹುದು ಅಂತ. ಆದ್ರೆ ಶಿಗ್ಗಾವಿ ಮಟ್ಟಿಗೆ ಅಷ್ಟೊಂದು ಟೆನ್ಷನ್ ಬಿಜೆಪಿ ಪಾಳ್ಯದಲ್ಲಿ ಕಾಣಿಸ್ತಾ ಇಲ್ಲ. ಕಾರಣ ಸುಲಭವಾಗಿ ಆ ಕ್ಷೇತ್ರವನ್ನ ಉಳಿಸಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಬಿಜೆಪಿ ನಾಯಕರ ನಂಬಿಕೆ. ಅದೆಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಗಮನಿಸಬೇಕು. ನಾವು ಆರಂಭದಲ್ಲೇ ಹೇಳ್ತಾ ಇದ್ವಿ, ಬಸವರಾಜ ಬೊಮ್ಮಾಯಿ ಅವರಿಗೆ ರಾಜಕೀಯ ಜನ್ಮ ಭೂಮಿ ಈ ಶಿಗ್ಗಾವಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಲ್ಲೇ ಗೆದ್ರು. ಅದಾದ ಬಳಿಕ ಶಿಗ್ಗಾವಿಯಲ್ಲೇ ಗೆದ್ದ ಬಳಿಕ ಅವರಿಗೆ ಸಿಎಂ ಪಟ್ಟ ಕೂಡ ಒಲದು ಬಂತು. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗ್ತಾರೆ ಅಂತ. ಹಾಗಾಗಿ ಅವರು ಆಗಿನಿಂದ ನಿರೀಕ್ಷೆ ಮಾಡೋದಕ್ಕೆ ಏನ್ ಪ್ರಾರಂಭ ಮಾಡಿದ್ರು, ಶಿಗ್ಗಾವಿ ನನ್ನ ಪಾಲಿಗೆ ಒಂದು ಲಕ್ಕಿ ಚಾರ್ಮ್ ಅಂತ. ಆ ಕ್ಷೇತ್ರ ಉಳಿಸ್ಕೊಳ್ಬೇಕು ಅಂತ ಅಂದ್ರೆ ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಸಾಧ್ಯ ಆಗಲ್ಲ. ಬದಲಾಗಿ ನಾವು ಅವರ ಪುತ್ರನಿಗೆ ಟಿಕೆಟ್ ಕೊಡೋಣ ಅಂತ ಬಿಜೆಪಿ ಲೆಕ್ಕಾಚಾರ ಹಾಕ್ತು. ಅದರಂತೆ ಭರತ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ನೀಡಿದೆ. ಕಾಂಗ್ರೆಸ್ ಪಾಳ್ಯದಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು ಟಿಕೆಟ್ ಅನೌನ್ಸ್ ವಿಚಾರದಲ್ಲಿ ಎಷ್ಟೆಲ್ಲ ಗೊಂದಲಗಳಾಯ್ತು ಅಂತ. ಕಾರಣ ಈ ಬಾರಿ ಲಿಂಗಾಯತರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಕೂಗು ಕೂಡ ಜೋರಾಗಿತ್ತು ಶಿಗ್ಗಾವಿಯಲ್ಲಿ. ಇಲ್ಲ ಲಿಂಗಾಯತರಿಗೆ ಯಾಕೆ, ಇಲ್ಲ ಮುಸ್ಲಿಂ ಸಮುದಾಯಕ್ಕೆ ನೀವು ಮಣೆ ಹಾಕಬೇಕು ಅಂದ್ರು. ಬಟ್ ಕೊನೆಯ ಕ್ಷಣದ ಬೆಳವಣಿಗೆಗಳು ಮತ್ತೊಮ್ಮೆ ಮುಸ್ಲಿಂ ಸಮುದಾಯಕ್ಕೆ ಅಲ್ಲಿ ಮಣೆ ಹಾಕಿದೆ ಕಾಂಗ್ರೆಸ್ ಪಾಳ್ಯ. ಬಟ್ ಅಜ್ಜಂಪೀರ್ ಖಾದ್ರಿ ಅವರ ಬಂಡಾಯ, ಅವ್ರು ಒಗ್ಗಟ್ಟಾಗಿ ಕೆಲಸ ಮಾಡಿದೀನಿ ಅನ್ಬಹುದು. ಬಟ್ ಇಂಟರ್ನಲ್ ಏನಾಗಿದೆ ಈಗ ಗೊತ್ತಾಗ್ಬೇಕಷ್ಟೆ. ಈ ದಿನ ನಮ್ಮೊಂದಿಗೆ ವಿಶೇಷವಾಗಿ ರಾಜಕೀಯ ವಿಶ್ಲೇಷಕರಿರ್ತಾರೆ, ರಾಜಕೀಯ ಅತಿಥಿಗಳಿರ್ತಾರೆ, ರಾಜಕೀಯ ಗಣ್ಯರಿರ್ತಾರೆ. ಈಗ ನಾವು ಇವತ್ತು ನಮ್ಮೊಂದಿಗೆ ಮೊದಲ
ಗೆಸ್ಟ್ ಪ್ಯಾನಲ್ ಅನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮೊಂದಿಗಿದ್ದಾರೆ ರಾಜಕೀಯ ವಿಶ್ಲೇಷಕರು, ಇಬ್ರು ರಾಜಕೀಯ ವಿಶ್ಲೇಷಕರು, ಶಂಕರ್ ಶೆಟ್ಟಿ ಸರ್ ಹಾಗೆ ಶಶಿಕಾಂತ್ ಎಡಳ್ಳಿ ಅವರು. ಮೊದಲಿಗೆ ನಾನು ಶಂಕರ್ ಅವ್ರ ಹತ್ರನೇ ಹೋಗ್ತೇನೆ. ಶಂಕರ್ ಅವರೇ, ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆಗುತ್ತೆ. ಏನು ಎಕ್ಸ್ಪೆಕ್ಟೇಷನ್ ಇದೆ, ಏನು ಆಗಬಹುದು ರಿಸಲ್ಟ್ 3 ಬೈ ಎಲೆಕ್ಷನ್? ಆಕ್ಚುಲಿ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ 42 ಕ್ಷೇತ್ರಗಳ ಉಪಚುನಾವಣೆ ಆಗಿದೆ. ಮುಖ್ಯವಾಗಿ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಅಲ್ಲಿ ಅದಕ್ಕಿಂತ ಮುಖ್ಯವಾಗಿ ವಯನಾಡಲ್ಲಿ ಇದೆ. ಅದೇ 42 ಮತ್ತು ಪಾರ್ಲಿಮೆಂಟ್ ಎಲೆಕ್ಷನ್. ವಯನಾಡಲ್ಲಿ ನೆಹರು ಫ್ಯಾಮಿಲಿ ಇದ್ದು ಇನ್ನೊಂದು ಕುಡಿ ಪ್ರಿಯಾಂಕಾ ಗಾಂಧಿ ಸ್ಪರ್ಧಿಸ್ತಾ ಇದ್ದಾರೆ. ಸೊ ನಮಗೆ ಮುಖ್ಯವಾಗಿ ಈಗ ಫಸ್ಟ್ ಆಫ್ ಆಲ್ ನಮಗೆ ಕರ್ನಾಟಕ 3 ಉಪಚುನಾವಣೆ ಮುಖ್ಯವಾಗಿ ಕಾಣ್ತಾ ಉಂಟು. ಅದರಲ್ಲಿ ಹೇಳುವುದಾದ್ರೆ ಈ ಮುಖ್ಯ ಚುನಾವಣೆ ಯಾಕಾಯ್ತು ಅಂತ ಎಲ್ರಿಗೂ ಗೊತ್ತು. ಬಿಕಾಸ್ 3 ಜನ ಕೂಡ ಇಲ್ಲೇ MLA ಆಗಿ ಎಲೆಕ್ಟ್ ಆದವರು ಪಾರ್ಲಿಮೆಂಟ್ ಹೋದರೆ, ಹಾಗಾಗಿ ಅವರ ತೆರವಾದ ಸ್ಥಾನಗಳಿಗೆ ಈಗ ಉಪಚುನಾವಣೆ ನಡೀತಾ ಉಂಟು. ಈ 3 ಚುನಾವಣೆಯಲ್ಲಿ ಸೊಂಡೂರಲ್ಲಿ ಕಾಂಗ್ರೆಸ್ ಆಗಲೇ ಗೆದ್ದಿದ್ದು, ಅಥವಾ ನಿಮ್ಮ ಶಿಗ್ಗಾವಲ್ಲಿ BJP ಗೆದ್ದಿತ್ತು, ಇಲ್ಲಿ ಚನ್ನಪಟ್ಟಣದಲ್ಲಿ JDSನವ್ರು ಗೆದ್ದಿದ್ರು. ಈಗ ಈ ಮರು ಚುನಾವಣೆಗೆ ಏನಾಗ್ಬೋದು ಅಂತ ಉಂಟು. ಈಗ ನಿಮ್ಮ ಮೋಸ್ಟ್ ಆಫ್ ದಿ ಸರ್ವೇಸ್ ಇದರ ಪ್ರಕಾರ ಜನಾಭಿಪ್ರಾಯ ಸರ್ವೇಸ್ ಅಂತ ಹೇಳೋದು ಜನಾಭಿಪ್ರಾಯ, ಕ್ಷೇತ್ರದಲ್ಲಿ ತಗೊಂಡು ಜನಾಭಿಪ್ರಾಯ ತಗೊಂಡ್ರೆ ಮೊದಲಿನ ಹಾಗೆ ಆ 3 ಪ್ಲಾಸ್ಗಳನ್ನು ಆ ಪಕ್ಷಗಳು ಉಳಿಸ್ಕೊಳ್ತೇವೆ ಅಂತ ಹೇಳ್ತಾ ಉಂಟು. ನನಗೂ ಅದೇ ರೀತಿ ಸೊಂಡೂರು ಅಂತ ಕಾಂಗ್ರೆಸ್ ಅವರು ಗೆಲ್ತಾರೆ, ಕಾಂಗ್ರೆಸ್ ಗೆಲ್ತಾರೆ, ಶಿಗ್ಗಾವಿಯಲ್ಲಿ ಅಂತ BJP ಗೆಲ್ತಾರೆ, ಚನ್ನಪಟ್ಟಣದಲ್ಲಿ ಫೈಟ್ ಉಂಟು, ನೆಕ್ ಟು ನೆಕ್ ಉಂಟು, ಫೈಟ್ ಉಂಟು. ನೆಕ್ಸ್ಟ್ ಸ್ವಲ್ಪ ಯಾರಿಗೂ ಅದು ಬದಲಾವಣೆ ಆಗ್ತಾ ಉಂಟು. ಯಾರ ಹತ್ರ ಕೇಳಿದ್ರು, ಸರ್ ಮೊನ್ನೆ ಅವ್ರಿಗೆ ಫೇವರ್ ಸರ್, ಇವತ್ತು ಇವರಿಗೆ ಫೇವರ್ ಉಂಟು, ನಾಳೆ 23ಗೆ ಯಾರಿಗೆ ಫೇವರ್ ಅಂತ ಗೊತ್ತಾಗ್ತಾ ಉಂಟು. ಸೊ ಚನ್ನಪಟ್ಟಣದಲ್ಲಿ ಅಂತೂ ಕುತೂಹಲ ಉಂಟು. ಈ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಅಂತ ಹೇಳೋದು ಲಾಸ್ಟ್ ಇವನ್ ನೀವು ಟುಡೇ ಕೌಂಟಿಂಗ್ ಅಲ್ಲಿ ಸಮೇತ ಅಪ್ಸ್ ಡೌನ್ಸ್ ಆಗ್ತಾ ಇರ್ಬೋದು. ಲಾಸ್ಟ್ ಮಿನಿಟ್ ತನಕ ನಾವು ವೆಯ್ಟ್ ಮಾಡಲೇಬೇಕು ಈ 3 ಕ್ಷೇತ್ರ ಬಗ್ಗೆ ಹೇಳೋದಾದ್ರೆ. ಓಕೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಹಿರಿಯ ಸಹೋದರಿ ಜಯಪ್ರಕಾಶ್ ಶೆಟ್ಟಿ ಅವರು ಕೂಡ ಜಾಯ್ನ್ ಆಗ್ತಾರೆ, ಆಲ್ರೆಡಿ ಸ್ಟುಡಿಯೋದಲ್ಲಿ ಇದ್ದಾರೆ. ಅವನು ಕೂಡ ವೆಲ್ಕಮ್ ಮಾಡ್ಕೊಳ್ತೀನಿ. ಈಗ ಶಶಿಕಾಂತ್ ಅವರೇ, ಕ್ವಿಕ್ ಆಗಿ ಅವ್ರು ಹೇಳ್ಬಿಟ್ರು ಶಿಗ್ಗಾವಿ, ಸಂಡೂರು, ಚನ್ನಪಟ್ಟಣ ಇದೇ ತರ ರಿಸಲ್ಟ್ ಬರುತ್ತೆ ಅಂತ ಅವ್ರ ಎಕ್ಸ್ಪೆಕ್ಟೇಷನ್, ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ? ಸೊ ಫಲಿತಾಂಶ ಬರೋದಕ್ಕಿಂತ ಮುಂಚೆನೆ ಇದು ಹೀಗೆ ಇರುತ್ತೆ ಅಂತ ಈಗಾಗಲೇ ಕರ್ನಾಟಕದ ಜನತೆ ಒಂದು ಅಂದಾಜಲ್ಲಿ ಇದೆ. ಕರ್ನಾಟಕದ ಜನತೆ ಬಿಟ್ಟು ಶಶಿಕಾಂತ್ ಅಡೇಳಿ ಅವರ ಅಂದಾಜು ಅಲ್ಲ, ನಾನು ಹೇಳ್ತೀನಿ ಅದು ಮುಂದೆ ನನ್ನ ಅಭಿಪ್ರಾಯ. ಈ ರೀತಿಯಾಗಿ ಒಂದು ಅಂದಾಜನ್ನಿದೆ. ನಿಮ್ಮ ಪೋಲ್ ರಿಸಲ್ಟು ಸಹಿತ ಈಗಾಗಲೇ ಬಹಳ ಸ್ಪಷ್ಟವಾಗಿ ಹೇಳಿದೆ. ಚನ್ನಪಟ್ಟಣ JDS, ಶಿಗ್ಗಾಂವ್ BJP ಮತ್ತು ಸಂಡೂರು ಕಾಂಗ್ರೆಸ್ ಅಂತ ಈಗಾಗಲೇ ಹೇಳಲಾಗಿದೆ. ಆದ್ರೆ ನಾವು ಯಾವತ್ತೂ ಸಹಿತ ಮತದಾರರನ್ನ ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ. ಎಷ್ಟೋ ಸಾರ್ತಿ ಎಷ್ಟೋ ಕೋಟೆಗಳನ್ನೇ ಪುಡಿ ಮಾಡಿ ಹಾಕಿದ್ದಾರೆ ಅವರು. ಇಲ್ಲಿ ಬಂದೊಬ್ರು ಹಾಯ್ ಹೇಳ್ತಾರೆ, ಅಲ್ಲೋಗ್ಬಿಟ್ಟು ಇನ್ನೊಬ್ರು ಗೊತ್ತಿರ್ತಾರೆ. ಅದಕ್ಕೆ ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ನಮ್ಮ ಇಲ್ಲಿವರೆಗೂ ಬೇಕಾದಷ್ಟು ಎಕ್ಸಿಟ್ ಪೋಲ್ಗಳೆಲ್ಲವೂ ಸಹಿತ ಉಲ್ಟಾ ಪಲ್ಟಾ ಆಗಿದ್ದನ್ನ ನಾವು ಗಮನಿಸಿದ್ದೇವೆ. ಲೋಕಸಭಾ ಎಲೆಕ್ಷನ್ ಅಲ್ಲಿ ನಾವು ಇಲ್ಲೇ ಕೂತ್ಕೊಂಡೆ ಎಲ್ಲವನ್ನು ಗಮನಿಸಿದ್ದೇವೆ. ಯಾವ ರೀತಿಯಾದಂತ ಉಲ್ಟಾ ಪಲ್ಟಾ ಆಗಿದಾವೆ ರಿಸಲ್ಟ್, ನಾವು ಅಂದ್ಕೊಂಡದೊಂದು ಆಗಿದ್ದೊಂದು ಅಂತ. ಸೊ ಇಲ್ಲಿಯೂ ಸಹಿತ ಈ 3 ಉಪ ಚುನಾವಣೆಯ ಕ್ಷೇತ್ರಗಳೇನಿದೆ